ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಜೋರಾಯ್ತು ರೆಬೆಲ್ ರಾಮಲಿಂಗಾರೆಡ್ಡಿಯ ರಗಳೆ. ಡಿಕೆ ಶಿವಕುಮಾರ್ ಸಂಧಾನ ಫೈಲ್. ಇದರ ಬೆನ್ನಲ್ಲೇ ಈಗ ಸುರ್ಜೇವಾಲಾ ಎಂಟ್ರಿ ಕೊಡ್ತಿದ್ದಾರೆ. ಖಾಸಗಿ ಹೋಟೆಲ್ಗೆ ರೆಡ್ಡಿಯನ್ನ ಕರೆಸಿಕೊಂಡು ಸುರ್ಜೇವಾಲಾ ಮಾತುಕತೆಗೆ ಮುಂದಾಗಿರೋದು. ರಾಮಲಿಂಗಾರೆಡ್ಡಿ ಅವರು ಯಾವುದಕ್ಕೂ ತಗ್ತಾ ಇಲ್ಲ, ಬಗ್ತಾ ಇಲ್ಲ. ಖಾಸಗಿ ಹೋಟೆಲ್ಗೆ ರಾಮಲಿಂಗಾರೆಡ್ಡಿ ಅವರನ್ನ ಕರೆಸ್ಕೊಂಡು ಸುರ್ಜೇವಾಲಾ ಈಗ ರೆಬೆಲ್ ರೆಡ್ಡಿ ಅವರನ್ನ ಮನವೊಲಿಸೋಕೆ ಅಂತ ಟ್ರೈ ಮಾಡ್ತಿದ್ದಾರೆ. ಸುರ್ಜೇವಾಲಾ ಕಸರತ್ತು. ಬೆಂಗಳೂರು ಅಭಿವೃದ್ಧಿ ಖಾತೆ ಬಿಟ್ಬಿಡಿ, ಬೆಂಗಳೂರು ಬಿಟ್ಟು ಬೇರೆ ಏನ್ ಬೇಕು ಕೇಳಿ ಅಂತ ಆಫರ್ ಕೊಟ್ಟಿದ್ದಾರೆ. ಹೊಸ ಆಫರ್ ಕೊಟ್ಟಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಹಂಚಿದ್ದು ರಾಹುಲ್ ಗಾಂಧಿ. ಹಾಗಾಗಿ ಈ ವಿಚಾರ ಬಿಟ್ಬಿಡಿ ಅಂತ. ರಾಹುಲ್ ಗಾಂಧಿ ತೀರ್ಮಾನ ವಿರುದ್ಧ ಹಠ ಹಿಡಿಬೇಡಿ, ಬೇರೆ ಯಾವ ಖಾತೆ ಬೇಕು ಕೇಳಿ ಅಂತ ಸುರ್ಜೇವಾಲಾ ಕೇಳಿದ್ದಾರೆ. ಸುರ್ಜೇವಾಲಾ ಆಫರ್ಗೂ ಕೂಡ ನೋ ಅಂದಿದ್ದಾರಂತೆ ರಾಮಲಿಂಗಾರೆಡ್ಡಿ. ಬೆಂಗಳೂರು ನಗರಾಭಿವೃದ್ಧಿಗೆ ಪಟ್ಟು ಹಿಡಿದಿದ್ದಾರೆ. ಸುರ್ಜೇವಾಲಾ ಜೊತೆ ಮಾತುಕತೆ ಮುಗಿಸಿ ತೆರಳಿದಂತ ರಾಮಲಿಂಗಾರೆಡ್ಡಿ ಖಾಸಗಿ ಹೋಟೆಲ್ನಲ್ಲಿ ಕೆಲ ಸಮಯ ಮಾತುಕತೆ ನಡೆದಿದೆ. ತಮ್ಮ ನಿಲುವನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿರುವಂತ ರೆಡ್ಡಿ ಮಾತುಕತೆಯ ಫಲಿತಾಂಶ ಇನ್ನೂ ಸ್ಪಷ್ಟವಾಗಿಲ್ಲ. ಸುರ್ಜೇವಾಲಾ ಮಾತುಕತೆ ಹಾಗಾದ್ರೆ ವಿಫಲಾನ? ಇನ್ನೂ ಕೂಡ ರೆಡ್ಡಿ ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಕೊಟ್ಟಿಲ್ಲ. ಬಟ್ ಮಾತುಕತೆ ನಡೆಸಿ ಮುಗಿಸಿ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರಿಗೆ ಬೇರೆ ಬೇರೆ ಆಫರ್ ಕೊಡ್ತಿದ್ದಾರೆ. ಈ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಅದನ್ನು ಬಿಟ್ಬಿಡಿ, ಬೇರೆ ಏನ್ ಬೇಕು ಕೇಳಿ ಅಂತ. ಬಟ್ ಅದ್ಯಾವುದಕ್ಕೂ ಕೂಡ ಬೆಂಡ್ ಆಗ್ತಾ ಇಲ್ಲ ರಾಮಲಿಂಗಾರೆಡ್ಡಿ. ನಗರಾಭಿವೃದ್ಧಿ ಖಾತೆಯೇ ಬೇಕು, ಇಲ್ಲಾಂದ್ರೆ ಯಾವುದು ಬೇಡ, ಶಾಸಕನಾಗಿರ್ತೀನಿ ಅಷ್ಟೇ ಸಾಕು ಅಂತಿದ್ದಾರೆ. ಸದ್ಯ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಅವ್ರ ಜೊತೆಗೆ 1-to-1 ಮಾತನಾಡಿದ್ದಾರೆ. ಅದು ಕೂಡ ವರ್ಕೌಟ್ ಆದಂತ ಕಾಣಿಸ್ತಾ ಇಲ್ಲ. ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಯಾಕೆಂದ್ರೆ ರಾಜೀನಾಮೆ ಪತ್ರ ಹಿಂಪಡಿತಾರಾ ಇಲ್ವಾ ಅದ್ರ ಬಗ್ಗೆ ಇನ್ನೂ ಗೊಂದಲ ಇದೆ. ಬಟ್ ರಾಮಲಿಂಗಾರೆಡ್ಡಿ ಅವರು ಈ ಮಟ್ಟಿಗೆ ರೆಬಲ್ ಆಗ್ತಾರೆ ಅಥವಾ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಈಗ ಅದು ಒಂದು ರೀತಿ ಪಕ್ಷಕ್ಕೂ ಡ್ಯಾಮೇಜು. ಮತ್ತೊಂದು ಕಡೆ ಅವ್ರನ್ನ ಮನವೊಲೈಸೋದಕ್ಕೆ ಎಷ್ಟೇ ಟ್ರೈ ಮಾಡಿದ್ರೂ ಆಗ್ತಾ ಇಲ್ಲ. ಮುಂದೇನಾಗಬಹುದು ಅನ್ನೋ ಕುತೂಹಲ ಇದೆ. ಸದ್ಯ ಸುರ್ಜೇವಾಲಾ ಕೂಡ ಅವ್ರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಬಟ್ ಬೇರೆ ಯಾವುದಕ್ಕೂ ಕೂಡ ಬೇರೆ ಯಾವ ಆಫರ್ಗೂ ಅವರು ನೋ ಅಂತ ಹೇಳಿದ್ದಾರಂತೆ ರಾಮಲಿಂಗಾರೆಡ್ಡಿ. ಹಾಗಾದರೆ ಮುಂದೇನಾಗುತ್ತೆ? ಈ ರೀತಿ ರೆಬಲ್ ಆಗ್ಬಿಟ್ರೆ ಏನು ಕತೆ ಅಂತ. ಕೊಟ್ಟಿರುವಂಥ ಖಾತೆ ಬೇಡ ಅಂತ ಅವರು ಈಗಾಗಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾಗಿದೆ. ಬಟ್ ಎಷ್ಟೇ ಹೈಕಮಾಂಡ್ ನಾಯಕರು ಮನವೊಲಿಸಿದ್ರೂ ಕೂಡ ಬಗ್ತಾ ಇಲ್ಲ ಅದಕ್ಕೆ ರಾಮಲಿಂಗಾರೆಡ್ಡಿ. ಅವರ ಇಷ್ಟು ಅನುಭವದ ರಾಜಕಾರಣಕ್ಕೆ ಅವರು ಕೊಟ್ಟ ಮಾತಂತೆ ಯಾಕೆ ಉಳಿಸ್ಕೊಳ್ಳಿಲ್ಲ ಡಿಕೆ ಶಿವಕುಮಾರ್ ಅನ್ನೋದು ಅವ್ರ ಒಂದು ಬೇಸರ. 3 ವರ್ಷದ ಹಿಂದೆ ಮಾತು ಕೊಟ್ಟಿದ್ರು, ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ನಿಮಗೆ ಮುಂದೆ ಸಿಗುತ್ತೆ ಅಂತ. ಬಟ್ ಈಗ ಯಾಕೆ ಕೊಡಲಿಲ್ಲ ಅನ್ನೋದು ಅವ್ರ ಪಟ್ಟು. ಆ ಇಲಾಖೆಯನ್ನು ಈಗ ಕೃಷ್ಣ ಭೈರೇಗೌಡ ಅವ್ರಿಗೆ ಕೊಟ್ಟಿದ್ದಾರೆ. ಕೃಷ್ಣ ಭೈರೇಗೌಡ ಅವರು ಇದ್ರ ಬಗ್ಗೆ ಮಾತನಾಡಿದರೆ ಅವ್ರಿಗೂ ಕೂಡ ಇದ್ರ ಬಗ್ಗೆ ಏನು ಇಂಟ್ರೆಸ್ಟ್ ಇರಲಿಲ್ಲ. ಅವ್ರೇನು ಕೇಳಿ ಇಸ್ಕೊಂಡಿರೋದಲ್ಲ ಖಾತೆ, ಬಟ್ ಹೈಕಮಾಂಡೇ ಇಲ್ಲಿ ತೀರ್ಮಾನ ಮಾಡಿರೋದು ಅನ್ನುವಂಥ ಮಾತುಕತೆ. ಬಟ್ ಯಾವುದಕ್ಕೂ ಕೂಡ ರಾಮಲಿಂಗಾರೆಡ್ಡಿ ಅವರು ಬೆಂಡ್ ಆಗ್ತಿಲ್ಲ. ಶಾಸಕನಾಗಿರ್ತೀನಿ ಬಿಡಿ, ತೊಂದರೆ ಇಲ್ಲ, ನನಗೆ ಯಾರ ಮೇಲೂ ಬೇಸರ ಇಲ್ಲ, ಯಾರ ಮೇಲೂ ಬೇಜಾರಿಲ್ಲ, ಕೋಪ ಇಲ್ಲ ಅಂತಿದ್ದಾರೆ. ಹೈಕಮಾಂಡ್ ನಾಯಕರು ಇಷ್ಟೆಲ್ಲ ಟ್ರೈ ಮಾಡಿದ್ರು ಯಾವುದೂ ವರ್ಕೌಟ್ ಆದಂತ ಕಾಣಿಸ್ತಾ ಇಲ್ಲ. ಡಿಕೆ ಶಿವಕುಮಾರ್ ನಿನ್ನೆ 2-2.5 ತಾಸು ಮಿಡ್ನೈಟ್ ಮೀಟಿಂಗ್ ಮಾಡಿದ್ರು ಕೂಡ ಅದು ವರ್ಕೌಟ್ ಆಗಿಲ್ಲ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರ ಮುಂದಿನ ನಡೆ ಏನು ಹಾಗಾದರೆ? ಈ ರೀತಿ ಒಬ್ಬೊಬ್ಬರೇ ರೆಬಲ್ ಆಗ್ಬಿಟ್ರೆ ಏನು ಕತೆ ಅಂತ. KH ಮುನಿಯಪ್ಪ ಅವರು ಹಾಗೆ ಆಗಿದ್ರು, ಅವ್ರನ್ನ ಈಗಾಗಲೇ ತಣ್ಣಗೆ ಮಾಡಿದ್ದಾರೆ. ಅವ್ರೀಗ ಕೂಲ್ ಆಗಿದ್ದಾರೆ, ಐ ಆಮ್ ಹ್ಯಾಪಿ ಅಂತ ಕೂಡ ಹೇಳಿದ್ರು. ಬಟ್ ರಾಮಲಿಂಗಾರೆಡ್ಡಿ ಅವ್ರ ಕತೆ ಏನು? ಹೀಗೆ ಪಟ್ಟು ಹಿಡಿದು ಬಿಟ್ರೆ ನೋಡಿ, ಒಂದು ಖಾತೆ ವಿಚಾರಕ್ಕಾಗಿ ರಾಜೀನಾಮೆನೇ ಕೊಟ್ಬಿಟ್ರು ಅವರು. ಇತಿಹಾಸದಲ್ಲೇ 14 ಗಂಟೆಯೊಳಗೆ ಸಚಿವ ಸ್ಥಾನ ಈ ಒಂದು ಖಾತೆ ಸಿಕ್ಕ ತಕ್ಷಣ ರಾಜೀನಾಮೆ ಕೊಟ್ಟಿದ್ದು ಅಂದರೆ ಇವರೇ. ಈ ರೀತಿಗೆ ಎಕ್ಸಾಂಪಲ್ ಆಗಿಬಿಟ್ರು. ಸೌಮ್ಯ ರಾಜಕಾರಣಿ, ಇಲ್ಲಿವರೆಗೂ ಕೂಡ 9 ಬಾರಿ ಶಾಸಕರಾದವರು, ಪೇಷನ್ಸ್ ಇದೆ. ಬಟ್ ಅವರಿಗೆ ಈ ಖಾತೆ ಇಷ್ಟ ಇಲ್ಲ, ಅವ್ರ ಪಟ್ಟು ಅದೇ.
ಹಾಗಾಗಿ ಪಟ್ಟು ಬಿಡ್ತಾ ಇಲ್ಲ ರಾಮಲಿಂಗಾರೆಡ್ಡಿ ಅವರಿಗೆ. ಬೇರೆ ಯಾವ ಆಫರು ಕೂಡ ಅಲ್ಲಿ ಇಷ್ಟ ಆಗ್ತಾ ಇಲ್ಲ. ಅವ್ರದ್ದು ಒಂದೇ ಪಟ್ಟು, ನನಗೆ ಬೆಂಗಳೂರು ಬಗ್ಗೆ ಗೊತ್ತು, 40 ವರ್ಷದಿಂದ ಬೆಂಗಳೂರಿನಲ್ಲಿ ಇದ್ದವನು, ಬೆಂಗಳೂರು ರಾಜಕಾರಣ ನನಗೆ ಗೊತ್ತು. ನೀವು ಕೃಷಿನೋ ಅಥವಾ ನೀರಾವರಿನೋ ಕೊಟ್ಟರೆ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ, ಗೊತ್ತಿಲ್ಲದೆ ಇರೋದನ್ನ ಹೆಂಗೆ ಮಾಡಲಿ ಅಂತ. ಹೌದು, ವ್ಯಾಲಿಡ್ ಪಾಯಿಂಟ್ ಇದೆ. ಬಟ್ ಇಲ್ಲಿ ಹೈಕಮಾಂಡೇ ಕಡ್ಡಿ ತುಂಡು ಮಾಡ್ದಂಗೆ ಖಾತೆ ಹಂಚಿಕೆ ಮಾಡಿಬಿಟ್ಟಿದ್ಯಾ? ಅವ್ರು ಹೇಳೋದು ಅದನ್ನೇ, ಡಿ ಕೆ ಶಿವಕುಮಾರ್. ಹೈಕಮಾಂಡಿಗೆ ಬಿಟ್ಟಿರೋ ತೀರ್ಮಾನ ಇದು, ನಾನು ಹೇಳಿದ್ದಲ್ಲ. ಹೈಕಮಾಂಡ್ ಏನು ಖಾತೆ ಹಂಚಿಕೆ ಮಾಡಿದಾರೋ ಅದ್ರ ಪ್ರಕಾರ ನಿಮ್ಗೆ ಸಿಕ್ಕಿರೋದು ಅಂತ. ಬಟ್ ಏನು ಬದಲಾವಣೆ ಮಾಡೋದಕ್ಕೆ ಸಾಧ್ಯನೇ ಇಲ್ವಾ? ಆ ಪ್ರಶ್ನೆಗೆ ಉತ್ತರ ಸಿಗಬೇಕಿದೆ. ಯಾಕೆಂದರೆ ಸುರ್ಜೇವಾಲಾ ಬಂದರೂ ಕೂಡ ಅದನ್ನೇ ಹೇಳಿದ್ದಾರೆ, ನೀವು ರಾಹುಲ್ ಗಾಂಧಿಯವರ ವಿರುದ್ಧ ಈ ರೀತಿಯಾಗಿ ಹಠ ಸಾಧಿಸೋದು, ಪಟ್ಟು ಹಿಡಿಯೋದು ಸರಿ ಅಲ್ಲ. ಈಗ ಕೊಟ್ಟು ಖಾತೆಯನ್ನೇ ನಿಭಾಯಿಸಿ, ಅಥವಾ ಬೇರೆ ಯಾವ ಖಾತೆ ಬೇಕು ಹೇಳಿ, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬಿಟ್ಬಿಡಿ ಅಂತ. ಬಟ್ ಅದನ್ನ ಬಿಡಕ್ಕೆ ರೆಡಿ ಇಲ್ಲ ರಾಮಲಿಂಗಾರೆಡ್ಡಿ ಅವರು. ಪರವಾಗಿಲ್ಲ ಬಿಡಿ, ಶಾಸಕನಾಗಿರ್ತೀನಿ ಅಂತ. ಬಟ್ ಹೈಕಮಾಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನು ಹೆಜ್ಜೆ ಇಡ್ತಾರೆ ಅದನ್ನು ನಾವು ಗಮನಿಸಬೇಕಿದೆ. ಯಾಕೆಂದರೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟರು ಅಂದ ತಕ್ಷಣ ಈಸಿಯಾಗಿ ಬಿಟ್ಬಿಡೋದಕ್ಕೂ ಆಗಲ್ಲ. ಹೈಕಮಾಂಡ್ ಎಲ್ಲ ಡ್ಯಾಮೇಜ್ ಕಂಟ್ರೋಲ್ ಮಾಡಲೇಬೇಕಾಗುತ್ತೆ. ಈಗಾಗಲೇ ಸಾಕಷ್ಟು ನೆಗೆಟಿವ್ ಆಗಿ ಸುದ್ದಿ ಆಗ್ತಾ ಇದೆ. ಜೊತೆಗೆ ಈ ವಿಪಕ್ಷಕ್ಕೆ ಒಂದು ರೀತಿ ಅಸ್ತ್ರ ಸಿಕ್ಕಂಗೆ ಆಗ್ಬಿಟ್ಟಿದೆ. ಮೊದಲ ವಿಕೆಟೇ ಪತನ ಆಗ್ಬಿಡ್ತಲ್ಲಪ್ಪ, 24 ಗಂಟೆ ಒಳಗನೆ ರಾಜೀನಾಮೆ ಕೊಟ್ಬಿಟ್ರು, ಹಾಗೆ ಹಿಂಗೆ ಅಂತ. ಹಾಗಾಗಿ ಆ ಡ್ಯಾಮೇಜ್ ಕಂಟ್ರೋಲ್ ಮಾಡಲೇಬೇಕಾಗುತ್ತೆ ಹೈಕಮಾಂಡ್ ನಾಯಕರು. ಆ ನಿಟ್ಟಿನಲ್ಲಿ ಸಾಕಷ್ಟು ಸರ್ಕಸ್ ಮಾಡ್ತಿದ್ದಾರೆ. ಬಟ್ ರಾಮಲಿಂಗಾರೆಡ್ಡಿ ಅವ್ರು ಯಾವುದಕ್ಕೂ ಬೆಂಡ್ ಆಗ್ತಾ ಇಲ್ಲ. ರಾಜೀನಾಮೆ ಕೊಟ್ಟ ನಂತರ ಖಾಸಗಿ ಹೋಟೆಲ್ಗೆ ಹೋದರು, ಅಲ್ಲೊಂದಿಷ್ಟು ಮೀಟಿಂಗ್ ಮಾಡಿದ್ರು, ಅಲ್ಲಿಂದ ತಮಿಳ್ನಾಡಿಗೆ ಹೋದರು. ಬಟ್ ಹೈಕಮಾಂಡ್ ನಾಯಕರ ಕೈಗೆ ಸಿಗಲೇಬಾರ್ದು ಅಂದ್ಕೊಂಡಿದ್ರೋ ಏನೋ. ಬಟ್ ಈಗ ಸುರ್ಜೇವಾಲಾ ಅವ್ರು ಭೇಟಿ ಆಗಿದೆ, ಅವರೇ ಅದ್ರ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ರಾಹುಲ್ ಗಾಂಧಿ ಅವರು ತೆಗೆದುಕೊಂಡಿರುವಂಥ ತೀರ್ಮಾನಕ್ಕೆ ವಿರುದ್ಧವಾಗಿ ಹೋಗಬೇಡಿ ಅಂತಾನು ಹೇಳಿದ್ದಾರೆ. ಬಟ್ ಇದ್ಯಾವುದಕ್ಕೂ ಕೂಡ ರಾಮಲಿಂಗಾರೆಡ್ಡಿ ಅವರು ಸೊಪ್ಪು ಹಾಕುವಂತೆ ಕಾಣಿಸ್ತಾ ಇಲ್ಲ. ಹಾಗಾದರೆ ಖಾತೆಯಲ್ಲಿ ಏನಾದರೂ ಅದಲು ಬದಲು ಮಾಡೋದಕ್ಕಾಗುತ್ತಾ? ರಾಮಲಿಂಗಾರೆಡ್ಡಿಯವರ ಈ ಪಟ್ಟು ಏನಿದೆ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಒಂದು ರೀತಿ ಬಿಸಿ ತುಪ್ಪ ಆಗ್ಬಿಟ್ಟಿದೆ. ಆ ಕಡೆ ನುಂಗೋ ಹಾಗೂ ಇಲ್ಲ, ಉಗ್ಳೋ ಹಾಗೂ ಇಲ್ಲ. ಹೋಗ್ಲಿ ಬಿಟ್ಬಿಡಿ ಅಂತ ಬಿಡೋಂಗೂ ಇಲ್ಲ. ಅವರು ರಾಜೀನಾಮೆ ಕೊಟ್ಟರು ಅಂತ ಈಸಿಯಾಗಿ ಬಿಟ್ಬಿಟ್ರೆ ಉಳಿದವರು ಕೂಡ ಅದೇ ರೀತಿಯಾಗಿ ದಾರಿ ಹಿಡಿಬಹುದೇನೋ ಅಂತ. ಅಥವಾ ಒಬ್ಬ ಪ್ರಭಾವಿ ನಾಯಕ, ಪ್ರಬಲ ನಾಯಕ ಅಂಥವ್ರು ಕಳ್ಕೊಳ್ಳೋದಕ್ಕೂ ಕೂಡ ಪಕ್ಷ ರೆಡಿ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ. ವೀರೇಶ್, ರಾಮಲಿಂಗಾರೆಡ್ಡಿ ಅವರ ರಗಳೆ ಮುಗಿಯುವಂತೆ ಕಾಣಿಸ್ತಾ ಇಲ್ಲ. ಅವರೊಂದ್ ಕಡೆ ನಗರಾಭಿವೃದ್ಧಿ ಖಾತೆನೇ ಬೇಕಂತ ಪಟ್ಟು ಹಿಡಿದಿದ್ರು, ಇಲ್ಲ ಅಂದ್ರೆ ಬಿಟ್ಬಿಡಿ ಅಂತ ರಾಜೀನಾಮೆಯನ್ನು ಕೊಟ್ಟಾಯ್ತು. ಬಟ್ ಮುಂದಿನ ನಡೆ ಏನು ಅಂತ ಸುರ್ಜೇವಾಲಾ ಅವರ ಜೊತೆಗಿನ ಮಾತುಕತೆನೂ ಕೂಡ ಸಕ್ಸಸ್ ಆದಂತ ಕಾಣಿಸ್ತಿಲ್ಲ. ವೀರೇಶ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಿದ್ರೆ, ರಾಮಲಿಂಗಾರೆಡ್ಡಿ ಅವರ ಸುದ್ದಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅಟ್ಲೀಸ್ಟ್ ಅವ್ರು ಯಾರಾದರೂ ಮನವೊಲಿಸಿದ್ರೆ ಓಲೈಕೆ ಆಗ್ತಾರೇನೋ ಅನ್ಕೊಂಡಿದ್ರು. ಬಟ್ ಸುರ್ಜೇವಾಲಾ ಅವ್ರು ಬಂದರೂ ಕೂಡ ಆಗಿಲ್ಲ. ಡಿ ಕೆ ಶಿವಕುಮಾರ್ ಅವ್ರು ಮಿಡ್ ನೈಟ್ ಮೀಟಿಂಗ್ ಮಾಡಿದ್ರು ಕೂಡ ಆಗಿಲ್ಲ. ಮುಂದೆ ಏನಾಗುತ್ತೆ ಅಂತ? ಸುರ್ಜೇವಾಲಾ ಅವ್ರ ಜೊತೆಗಿನ ಮೀಟಿಂಗ್ ಸಕ್ಸಸ್ ಆಗಿಲ್ವಾ? ಸೌಖ್ಯ, ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿರುವಂತದ್ದು. ಕೊಟ್ಟ ಮಾತಿನಂತೆ ಅಂದ್ರೆ 2023ರ ವಿಧಾನಸಭೆ ಚುನಾವಣೆ ಆದ ಬಳಿಕ ನನಗೆ ಬೆಂಗಳೂರು ಉಸ್ತುವಾರಿಯನ್ನು ನಾನು ಅವತ್ತು ಕೇಳಿದ್ದೆ. ಆದರೆ ಅವತ್ತು ಮುಂದಿನ ದಿನಗಳಲ್ಲಿ ನಿಮಗೆ ಬೆಂಗಳೂರು ಉಸ್ತುವಾರಿಯನ್ನು ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟು ಕೊಟ್ಟ ಮಾತನ್ನ ಕೊಟ್ಟಿದ್ರಿ. ಆ ಹಿನ್ನೆಲೆಯಲ್ಲಿ ಇದೀಗ ಆ ಕೊಟ್ಟ ಮಾತಿನಂತೆಯೇ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆನೇ ಬೇಕು ಅಂತ ಹೇಳಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಪಟ್ಟಣ ಹಿಡಿದುಕೊಂಡು ಕೂತಿರುವಂತದ್ದು. ಆ ಹಿನ್ನೆಲೆಯಲ್ಲೇ ನಿನ್ನೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸಹ ಸುದೀರ್ಘವಾಗಿ 2 ಗಂಟೆಗಳ ಕಾಲ ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಸಭೆಯನ್ನ ಮಾಡೋದ್ರ ಜೊತೆಗೂ ಸಹ ಅವರ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಆದರೆ ರಾಮಲಿಂಗಾರೆಡ್ಡಿ ಅವರು ಮಾತ್ರ ಹಿಡಿದ ಹಠವನ್ನು ಮಾತ್ರ ಬಿಡ್ತಿಲ್ಲ. ಯಾವುದೇ ಕಾರಣಕ್ಕೂ ಸಹ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯೇ ಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದುಕೊಂಡು ಕೂತಿರುವಂತದ್ದು. ಆ ವಿಚಾರವನ್ನ ಡಿ ಕೆ ಶಿವಕುಮಾರ್ ಅವರು ಸಹ ಹೈಕಮಾಂಡ್ ನಾಯಕರುಗಳ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಈಗ ಕೆಲ ನಿಮಿಷಗಳ ಹಿಂದೆ ಅಷ್ಟೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಹ ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಸುದೀರ್ಘವಾದಂತಹ ಒಂದು ಮಾತುಕತೆಯನ್ನ ಮಾಡಿರುವಂತದ್ದು. ರಾಮಲಿಂಗಾರೆಡ್ಡಿ ಅವರು ಮತ್ತು ಸುರ್ಜೇವಾಲಾ ಅವರ ಮಾತುಕತೆಯ ವೇಳೆಯಲ್ಲೂ ಸಹ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆನೇ ಯಾಕೆ ಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ಸುರ್ಜೇವಾಲಾ ಅವರಿಗೆ ಸಂಪೂರ್ಣವಾದಂತಹ ವಿವರಣೆಯನ್ನು ಕೊಟ್ಟಿರುವಂತದ್ದು. ಮುಂದಿನ ದಿನಗಳಲ್ಲಿ ಜಿಬಿಎ ಚುನಾವಣೆ ಇರುವಂತದ್ದು ಮತ್ತು ಬೆಂಗಳೂರು ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಮತ್ತು ತಮಗೆ ಇರತಕ್ಕಂಥ ವೈಯಕ್ತಿಕ ಕಾರಣಗಳನ್ನು ಸಹ ಸುರ್ಜೇವಾಲಾ ಅವರ ಮುಂದೆ ವಿವರಣೆಯನ್ನ ಮಾಡಿರುವಂತದ್ದು. ಸುರ್ಜೇವಾಲಾ ಅವರು ಸಹ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೃಷ್ಣ ಬೈರೇಗೌಡ ಅವರಿಗೆ ಸ್ವತಃ ರಾಹುಲ್ ಗಾಂಧಿ ಅವರು ಕೊಟ್ಟಿರುವಂತದ್ದು. ಹೀಗಾಗಿ ರಾಹುಲ್ ಗಾಂಧಿ ಅವರ ತೀರ್ಮಾನವನ್ನ ನೀವು ಪ್ರಶ್ನೆ ಮಾಡಬೇಡಿ, ಆ
ಆದ್ರೆ ನಿಮಗೆ ಬೆಂಗಳೂರನ್ನ ಬಿಟ್ಟು ಬೇರೆ ಯಾವುದೇ ಖಾತೆಯನ್ನಾದ್ರೂ ಸಹ ಕೇಳಿ ಹೈಕಮಾಂಡ್ ನಿಮಗೆ ಕೊಡ್ಲಿಕ್ಕೆ ಸಿದ್ಧ ಇದೆ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಮಾತ್ರ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯೇ ಬೇಕು, ಯಾಕಂತಂದ್ರೆ ನೀವು ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಕೊಟ್ಟ ಮಾತಿನಂತೆಯೇ ನಡೆದುಕೊಂಡಿದ್ದೀರಾ, ಆದ್ರೆ ನನ್ನ ವಿಚಾರದಲ್ಲಿ ಯಾಕೆ ಕೊಟ್ಟ ಮಾತಿನಂತೆ ನಡೆದುಕೊತಾ ಇಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಸುರ್ಜೇವಾಲಾ ಅವರಿಗೆ ಮಾಡಿರುವಂತದ್ದು. ಸುರ್ಜೇವಾಲಾ ಮತ್ತು ರಾಮಲಿಂಗಾರೆಡ್ಡಿ ಅವರ ಮಾತುಕತೆ ಇದೀಗ ಮುಕ್ತಾಯವಾಗಿರುವಂತದ್ದು. ರಾಮಲಿಂಗಾರೆಡ್ಡಿ ಅವರು ಸಹ ಒಲ್ಲದ ಮನಸ್ಸಿನಿಂದ ಈಗ ಹೊರ ಬಂದಿದ್ದಾರೆ. ಆದ್ರೆ ಅವರ ತೀರ್ಮಾನ ಏನಾಗುತ್ತೆ ಅನ್ನೋದನ್ನ ಅವರೇ ಪ್ರಕಟಿಸಬೇಕಾಗಿರುವಂತದ್ದು. ಸೌಖ್ಯ ಅಂದ್ರೆ ವೀರೇಶ್, ಇಲ್ಲಿ ಹೈಕಮಾಂಡ್ ಕಡ್ಡಿ ತುಂಡು ಮಾಡದಂತೆ ಈ ಖಾತೆ ಇಂಥವ್ರಿಗೆ ಅಂತ ಫಿಕ್ಸ್ ಮಾಡ್ಬಿಟ್ಟಿದ್ಯಾ? ಅಂದ್ರೆ ಅದಲು ಬದಲು ಮಾಡುವಂತ ಯಾವ ಸಾಧ್ಯತೆನೂ ಇಲ್ವಾ ಅಂತ? ಯಾಕೆಂದ್ರೆ ಇಲ್ಲಿ ಕೃಷ್ಣ ಬೈರೇಗೌಡ ಅವರು ಕೂಡ ಏನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ತಮಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆನೇ ಬೇಕು ಅಂತ. ಹಾಗಾಗಿ ಏನಾದ್ರೂ ಚೇಂಜಸ್ ಆಗುವಂತ ಸಾಧ್ಯತೆ ಇದೆಯಾ, ಇಲ್ವೇ ಇಲ್ವಾ ಅಂತ? ಯಾಕೆಂದ್ರೆ ರಾಹುಲ್ ಗಾಂಧಿ ಅವರ ತೀರ್ಮಾನಕ್ಕೆ ವಿರುದ್ಧವಾಗಿ ಹೋಗ್ಬೇಡಿ ಅಂತ ಸುರ್ಜೇವಾಲಾ ಹೇಳಿರೋದ್ರಿಂದ. ಸೌಖ್ಯ, ಖಾತೆಗಳನ್ನ ಅದಲು ಬದಲು ಮಾಡೋದು ಮತ್ತು ಖಾತೆಗಳನ್ನು ಹಂಚಿಕೆ ಮಾಡುವಂತದ್ದು ಸಂಪೂರ್ಣವಾದಂತಹ ಪರಮಾಧಿಕಾರ ಮುಖ್ಯಮಂತ್ರಿಗಳಿಗೆ ಇರುವಂತದ್ದು. ಆದ್ರೆ 13 ಸಚಿವರುಗಳಿಗೆ ಹಂಚಿಕೆ ಆಗಿರತಕ್ಕಂಥ ಖಾತೆಗಳ ವಿಚಾರಕ್ಕೆ ಸಂಬಂಧಿಸಿದಂತೆ ಹೈಕಮಾಂಡ್ ನಾಯಕರುಗಳು ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡಿರುವಂತದ್ದು. ಕೃಷ್ಣ ಬೈರೇಗೌಡರು ಈ ಹಿಂದೆ ನನಗೆ ಸಚಿವ ಸ್ಥಾನವೇ ಬೇಡ, ನಾನು ಪಕ್ಷ ಸಂಘಟನೆಗೆ ರೆಡಿ ಇರ್ತೀನಿ ಅಂತ ಹೇಳದಂತವರಿಗೆ ಈಗ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ನಾನು ಹಿರಿಯನಾಗಿದ್ರು ಸಹ ನನಗೆ ಒಂದೇ ಒಂದು ಮಾತನ್ನು ಸಹ ಕೇಳಲಾರ್ದೇನೆ ನನಗೆ ನೀರಾವರಿ ಖಾತೆಯನ್ನು ಕೊಟ್ಟಿರುವಂತದ್ದು ಸರಿಯಲ್ಲ ಮತ್ತು ನನಗೆ ಇಡೀ ರಾಜ್ಯಾದ್ಯಂತ ಓಡಾಡಲಿಕ್ಕೆ ಕಷ್ಟಕರ ಆಗುತ್ತೆ, ಹೀಗಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನೇ ನನಗೆ ಕೊಡಿ ಅಂತೇಳಿ ರಾಮಲಿಂಗಾರೆಡ್ಡಿ ಅವರು ಪಟ್ಟಣ ಹಿಡಿದುಕೊಂಡು ಕೂತಿರುವಂತದ್ದು. ಖಾತೆಯನ್ನ ಅದಲು ಬದಲು ಮಾಡುವಂತ ಸಾಧ್ಯತೆಗಳು ಮುಖ್ಯಮಂತ್ರಿಗೆ ಇದೆ. ಮುಖ್ಯಮಂತ್ರಿಗಳು ಸಹ ಹೈಕಮಾಂಡ್ ನಾಯಕರುಗಳ ಜೊತೆಗೆ ಚರ್ಚೆಯನ್ನ ಮಾಡಿ ರಾಮಲಿಂಗಾರೆಡ್ಡಿ ಅವರಿಗೆ ಬೇಕಾಗಿರ್ತಕ್ಕಂಥ ಖಾತೆಯನ್ನು ಸಹ ಕೊಡಬಹುದು, ಎಡಿಷನಲ್ ಆಗಿ ಮತ್ತೊಂದು ಖಾತೆಯನ್ನು ಸಹ ಅವರಿಗೆ ಕೊಡುವಂತ ಸಾಧ್ಯತೆಗಳು ಮುಖ್ಯಮಂತ್ರಿಗಳ ಪರಮಾಧಿಕಾರಕ್ಕೆ ಬಿಟ್ಟಿರುವಂತಹ ವಿಚಾರ. ಆದ್ರೆ ರಾಮಲಿಂಗಾರೆಡ್ಡಿ ಅವರು ನಗರಾಭಿವೃದ್ಧಿ ಖಾತೆಯೇ ಬೇಕು ಅಂತ ಹೇಳಿ ಪಟ್ಟಣ ಹಿಡಿದುಕೊಂಡು ಕೂತಿದ್ದಾರೆ. ಹೀಗಾಗಿ ಹೈಕಮಾಂಡ್ ನಾಯಕರುಗಳು ಸಚಿವ ರಾಮಲಿಂಗಾರೆಡ್ಡಿ ಅವರು ಹಿಡಿದುಕೊಂಡಿರ್ತಕ್ಕಂಥ ಪಟ್ಟಿಗೆ ಇದೀಗ ತದ್ವಿರುದ್ಧವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೂ ಸಹ ಸಾಧ್ಯತೆಗಳು ಇರುವಂತದ್ದು. ರಾಮಲಿಂಗಾರೆಡ್ಡಿ ಅವರ ಮನವೊಲಿಸಿ ಒಪ್ಪದೆ ಹೋದ್ರೆ ಮುಂದಿನ ನಿರ್ಧಾರವನ್ನ ಮಾಡಿ ಅನ್ನೋ ಒಂದು ಸೂಚನೆಯನ್ನು ಸಹ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾತು ಸಹ ಈಗ ಕೇಳಿ ಬರ್ತಾ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗೆ.